ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಖಾಸಗಿ ಗನ್ಮ್ಯಾನ್ಗಳು ಮನ ಬಂದಂತೆ ಶೂಟ್ಔಟ್ ಮಾಡಬಹುದಾ? ಗನ್ಮ್ಯಾನ್ಗಳ ನೇಮಕ ಪ್ರಕ್ರಿಯೆ, ಗನ್ ಬಳಕೆಗಿದೆ ಮಾರ್ಗಸೂಚಿ. ಯಾವ ಪರಿಸ್ಥಿತಿಗಳಲ್ಲಿ ಶೂಟ್ಔಟ್ ಮಾಡಲು ಅವಕಾಶ ಇದೆ? ಬಳ್ಳಾರಿ ಗಲಭೆಯಲ್ಲಿ ಸಿಕ್ಕ ಕಡೆ ಶೂಟ್ಔಟ್ ಮಾಡಲಾಯ್ತಾ? ಹಾಗಾದ್ರೆ ಗನ್ಮ್ಯಾನ್ಗಳಿಗೆ ಇರೋ ಅಂತ ರೂಲ್ಸ್ ರೆಗ್ಯುಲೇಷನ್ಸ್ಗಳೇನೇನು? ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳೋದೇನು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಉತ್ತರ ಸಿಗಬೇಕಾಗಿದೆ. ಖಾಸಗಿ ಗನ್ಮ್ಯಾನ್ಗಳಂದ್ರೆ ಯಾವಾಗ ಬೇಕಾದ್ರಲ್ಲಿ ಹೆಂಗ್ ಬೇಕಾದ್ರೆ ಹಂಗೆ ಮನ ಬಂದಂತೆ ಶೂಟ್ಔಟ್ ಮಾಡ್ಬಿಡ್ಬೋದಾ? ಅವ್ರಿಗೇನು ಮಾರ್ಗಸೂಚಿ ಇಲ್ವಾ? ಗನ್ ಬಳಕೆಗೆ ಮಾರ್ಗಸೂಚಿ ಇರಲ್ವಾ? ಹಾಗಾದ್ರೆ ಇಲಾಖೆಯಿಂದ ಯಾವ್ಯಾವ ಪರಿಸ್ಥಿತಿಗಳಲ್ಲಿ ಶೂಟ್ಔಟ್ ಮಾಡಬಹುದು? ಬಳ್ಳಾರಿ ಗಲಭೆಯಲ್ಲಿ ಸಿಕ್ಕ ಕಡೆ ಶೂಟ್ಔಟ್ ಮಾಡಲಾಗಿದೆಯಾ? ಗನ್ಮ್ಯಾನ್ಗಳಿಗೆ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೇನು? ಈಗ ಈ ಬಗ್ಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹೇಳೋದೇನು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಉತ್ತರ ಸಿಗಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಆಗಿರುವಂಥ ಬ್ಯಾನರ್ ಬೆಂಕಿ ಪ್ರಕರಣ ಏನಿದೆಯಲ್ಲ, ಅದರಲ್ಲಿ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಯುವಕ ಮೃತಪಟ್ಟಿದ್ದಾನೆ. ಖಾಸಗಿ ಗನ್ಮ್ಯಾನ್ನ ಬುಲೆಟ್ ಆತನ ದೇಹದಲ್ಲಿ ಹೊಕ್ಕದ ಪರಿಣಾಮ ಆತ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಹೀಗಾಗಿ ಈ ಎಲ್ಲ ಪ್ರಶ್ನೆಗಳು ಈಗ ಎದ್ದಿದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹುಡುಕುವಂಥ ಜವಾಬ್ದಾರಿ ಎಲ್ಲರದ್ದು. ಖಾಸಗಿ ಗನ್ಮ್ಯಾನ್ಗಳು ಯಾವ ರೀತಿ ಗನ್ಗಳನ್ನು ಬಳಕೆ ಮಾಡಬೇಕು, ಶೂಟ್ಔಟ್ ಯಾವಾಗ ಮಾಡಬೇಕು, ಯಾವ ಪರಿಸ್ಥಿತಿ ಇದ್ದಾಗ ಶೂಟ್ಔಟ್ ಮಾಡಬೇಕು, ಮನ ಬಂದಂತೆ ಶೂಟ್ಔಟ್ ಮಾಡಿಬಿಟ್ಟು ನಮ್ಮ ರಕ್ಷಣೆಗೋಸ್ಕರ ಮಾಡಿದ್ವಿ ಅಂತ ಹೇಳಿದ್ರೆ ಸರಿನಾ? ಈ ಎಲ್ಲ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗಬೇಕಾಗುತ್ತೆ. ಇನ್ನು ಗನ್ಮ್ಯಾನ್ಗೆ ಇರೋ ಅಂತ ರೂಲ್ಸ್ ಏನು, ಏನೇನೆಲ್ಲ ರೂಲ್ಸ್ ಇರುತ್ತೆ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಈಗ ಖಾಸಗಿ ಗನ್ಮ್ಯಾನ್ಗಳಿಗೂ ಕೂಡ ಮಾರ್ಗಸೂಚಿ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಪರಿಪಾಲನೆ ಮಾಡಿಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದಿರೋದು. ಮಾಹಿತಿಯನ್ನು ನೀಡೋದಾದ್ರೆ? ಖಂಡಿತವಾಗಿ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಬಳ್ಳಾರಿಯಲ್ಲಿ ಆದಂತಹ ಗಲಭೆಯನ್ನ ಸದ್ಯಕ್ಕೆ ಪೊಲೀಸರು ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಗನ್ಮ್ಯಾನ್ಗಳಿಗೆ ಯಾವ ರೀತಿಯಾದಂತಹ ರೂಲ್ಸ್ ಇರುತ್ತೆ, ಜೊತೆಗೆ ಗನ್ಮ್ಯಾನ್ಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ, ಯಾರು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗೈಡ್ ಲೈನ್ ಇರುವಂತಹದ್ದು ಗೃಹ ಇಲಾಖೆಯಿಂದ. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಗೌರ್ಮೆಂಟ್ ಮಾತ್ರ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಅವರ ಥ್ರೆಟ್ ಅನ್ನ ತಿಳ್ಕೊಂಡು ಅದನ್ನ ಹೊರತುಪಡಿಸಿದ್ರೆ ಅವರೇ ಓನ್ ಆಗಿ ಯಾರನ್ನು ಕೂಡ ಅಪಾಯಿಂಟ್ ಮಾಡ್ಕೊಳಕ್ ಆಗೋದಿಲ್ಲ. ಯಾವುದೇ ಒಂದು ಖಾಸಗಿ ಏಜೆನ್ಸಿಯಿಂದ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರುವಂತವ್ರು ಅದನ್ನ ಡಿಪ್ಲಾಯ್ ಮಾಡಕ್ ಆಗಲ್ಲ. ಜೊತೆಗೆ ಯಾರು ಕೂಡ ರಾಜಕಾರಣಿಗಳು ಕೂಡ, ಇನ್ಕ್ಲೂಡಿಂಗ್ ರಾಜಕಾರಣಿಗಳು, MLA ಮತ್ತೆ MP ಇವ್ರು ಯಾರು ಇರ್ತಾರೆ ಅವ್ರಿಗೂ ಕೂಡ ಅಷ್ಟೇ, ಅವ್ರು ಏನಾದ್ರು ಖಾಸಗಿ ಏನಾದ್ರು ಡಿಪ್ಲಾಯ್ ಮಾಡ್ಕೋಬೇಕು ಗನ್ಮ್ಯಾನ್ಗಳನ್ನ ಅಂತಂದ್ರೆ ಕಂಪ್ಲೀಟ್ ಆಗಿ ಸರ್ಕಾರದ ಅಥವಾ ಸ್ಪೀಕರ್ನ ಒಂದು ಪರ್ಮಿಷನ್ ಅನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿದ್ರೆ ಸರ್ಕಾರವೇ ಅವರ ಥ್ರೆಟ್ ಅನ್ನ ತಿಳ್ಕೊಂಡು ಅವರಿಗೆ ಗನ್ಮ್ಯಾನ್ ಅನ್ನ ಪ್ರೊವೈಡ್ ಮಾಡುವಂತಹದ್ದು ಅಥವಾ ಎಸ್ಕಾರ್ಟ್ ಅನ್ನ ನೀಡುವಂತಹದ್ದು ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಏನು ಖಾಸಗಿ ವ್ಯಕ್ತಿಗಳಿರ್ತಾರೆ, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು, VIP ಗಳು ಅಥವಾ ಥ್ರೆಟ್ ಇರುವಂತವ್ರು ಯಾರಾದ್ರೂ ಇದ್ರೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಕರಣ ಇಲ್ಲ, ಅವರು ರೌಡಿ ಶೀಟರ್ ಅಲ್ಲ ಅಂತ ಆದ್ರೆ ಮಾತ್ರ ಅವರಿಗೆ ಗನ್ಮ್ಯಾನ್ ಅನ್ನ ಅಥವಾ ಗನ್ ಅನ್ನ ಇಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕೂಡ ಕೊಡಲಾಗತ್ತೆ. ಯಾವಾಗ ಒಂದು ಗನ್ಮ್ಯಾನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅದು ಒಂದು ಏನು ಗೃಹ ಇಲಾಖೆಯಿಂದ ಮಾನ್ಯತೆ ಪಡೆದಿರುವಂತಹ ಏಜೆನ್ಸಿ ಆಗಿರ್ಬೇಕು. ಹಾಗಾಗಿ ಆ ರೀತಿಯಾಗಿ ಇದ್ರೆ ಅದಾದ ನಂತರ ಅಲ್ಲಿ ಟ್ರೈನ್ ಆಗಿರುವಂತ ಮತ್ತೆ ರಿಜಿಸ್ಟರ್ಡ್ ಆಗಿರುವಂತ, ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ಡ್ ಆಗಿರುವಂತ ಗನ್ಮ್ಯಾನ್ಗಳನ್ನ ಮಾತ್ರ ಇವರು ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಅವರು ಏನು ಇವರ ಬಳಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನೇ ಒಂದು ಥ್ರೆಟ್ ಬಂದಾಗ ಮೊದಲಿಗೆ ಏಕಾಏಕಿ ಫೈರ್ ಮಾಡೋಗಿರೋದಿಲ್ಲ, ಯಾರಿಗೂ ಕೂಡ ಫೈರ್ ಮಾಡೋಗಿಲ್ಲ. ಜೊತೆಗೆ ಅದು ಫೈರ್ ಗೈಡ್ ಲೈನ್ ಕೂಡ ಇರುತ್ತೆ. ಎಲ್ಲಿ ಒಬ್ಬ ವ್ಯಕ್ತಿಯನ್ನ ಭಯಪಡಿಸಿ ಓಡಿಸ್ಲಿಕ್ಕೆ ಎಲ್ಲಿ ಶೂಟ್ ಮಾಡಿದ್ರೆ ಆತ ಭಯ ಪಡ್ತಾನೆ ಅನ್ನುವಂತಹದ್ದು ಕೂಡ ಒಂದು ಗೈಡ್ ಲೈನ್ ಇರುತ್ತೆ. ಮೊದಲಿಗೆ ಏನು ಏರಲ್ಲಿ ಶೂಟ್ ಮಾಡಿ ಅವರನ್ನ ಭಯಪಡಿಸಬೇಕಾಗತ್ತೆ. ಅದಾದ ನಂತರ ಮತ್ತೆ ಏನಾದ್ರು ಅವರು ಅಟ್ಯಾಕಿಂಗ್ ಮೋಡ್ ಅಲ್ಲಿ ಇದ್ರೆ ಅದನ್ನ ಭಯಪಡಿಸ್ಲಿಕ್ಕೆ ಏನು ನೆಲಕ್ಕೆ ಶೂಟ್ ಮಾಡಬೇಕಾಗತ್ತೆ. ನೆಲಕ್ಕೆ ಶೂಟ್ ಮಾಡಿದಾಗ ಅಭ್ಯಾಸ ಆಗಿ ಅಲ್ಲಿ ಬಿದ್ದಂತಹ ಗುಂಡು ಅಲ್ಲಿನ ಒಂದು ಭೂಮಿ ಅಥವಾ ಮಣ್ಣೇನಿರುತ್ತೆ ಆ ಮಣ್ಣನ್ನ ಚದುರಿಸಿದಾಗ ಅದು ನಮ್ಮ ಮೇಲೆ ಬಿದ್ದಾಗ ಆಟೋಮೆಟಿಕ್ ಆಗಿ ಒಂದು ಭಯ ಬರುತ್ತೆ. ಅದಾದ ನಂತರ ಅಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಇದ್ದಾಗ ಅವಾಗ ಅವರು ಏನು ಮೊಣಕಾಲಿಂದ ಕೆಳಗಡೆಗೆ ಒಂದು ಶೂಟ್ ಮಾಡುವಂತ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಯಾವ ಗೈಡ್ ಲೈನ್ ಕೂಡ ಇಲ್ಲಿ ಏನು ಫಾಲೋ ಆಗಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಏಕಾಏಕಿ ಈ ರೀತಿ ಆಗಿರೋದ್ರಿಂದ 304 ಆಗೋದಿಲ್ಲ, ಅಂದ್ರೆ IPC ಹಿಂದೆ ಇದ್ದಂತಹ
ಒಂದು IPC 304 ಏನಿತ್ತು ಆ ಒಂದು ಸೆಕ್ಷನ್ ಅಡಿಯಲ್ಲಿ ಬರೋದಿಲ್ಲ. ಇದು ಕೊಲೆ ಒಂದು ಆರೋಪ ಕೂಡ ಕೇಳಿ ಬರುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ಯಾವ ಪ್ರಕರಣಕ್ಕೆ ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಯಾವ ಒಂದು BNS ಸೆಕ್ಷನ್ ಅನ್ನ ಉಲ್ಲೇಖ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ಚಿಂತನೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಮಧು.